ಏನ್ ಸರ್ ಇದು, ಯಾಕೆ ಈ ತರ ಶಾರ್ಟ್ ಫಿಲ್ಮ್ ಹೆಸರಿಟ್ಟಿದ್ದೀರಾ ಅಂತ ಇನ್ ಜನರಲಿ ನಂಗೆ ಹೇಳ್ಬೇಕಂದ್ರೆ ಗೊತ್ತಾಯ್ತು. ಸೊ ಒಬ್ಬ ಸಿನಿಮಾವನ್ನ ಮಾಡಲು ಬಂದಿರುವಂತಹ ವ್ಯಕ್ತಿ ಆ ಸಿನಿಮಾ ಲೋಕದ ಪಯಣದಲ್ಲಿ ಅಥವಾ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿ ಎಲ್ಲ ಬದಲಾವಣೆಗಳು ಅವನ ಜೀವನ ಶೈಲಿಯಲ್ಲಿ ಉಂಟಾಗುತ್ತೆ. ಪ್ರಶಾಂತ್ ಮಯೂರ ಸರ್, ಪ್ರಶಾಂತ್ ಮಯೂರ ಅಂತ ಅಲ್ಲ ಸರ್, ಪ್ರಶಾಂತ್ ಮಯೂರ ಸ್ಕ್ರೀನ್ ಸರ್ ಹೇಳಿದ್ನಲ್ಲ, ಸ್ಕ್ರೀನಲ್ಲೂ ಹೇಳಿದ್ದೆ ನಾವು ಸ್ವಲ್ಪ ಅಣ್ಣವ್ರ ಫ್ಯಾನ್ ಅಂತ. ಹೌದು ಸರ್, ಇದು ಮೂವಿ ಸ್ಟಾರ್ಟ್ ಆಗೋದು ಕೂಡ ಅಣ್ಣವ್ರ ವಯಸ್ಸಿಂದಾನೆ, ಎಂಡ್ ಆಗೋದು ಅಣ್ಣವ್ರ ವಯಸ್ಸಿಂದಾನೆ. ಸೊ ಆ್ಯಂಡ್ ಇದು ಸರ್ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ಒಂದ್ಸಲ ನೀವು ಚಪ್ಪಾಳೆ ನೋಡೋದಕ್ಕೆ ಗೊತ್ತಾಯಿತು, ಖುಷಿ ಆಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲ ಸಪೋರ್ಟ್ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಅದೆಲ್ಲ ನೀವೇ ಹೇಳ್ಬೇಕು. ಆ್ಯಂಡ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬಂದಿದ್ದಾರೆ, ನನ್ನ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ನಾವು ಒಬ್ಬನೇ ಅಂತಲ್ಲ, ಮಧುಚಂದ್ರ, ವನಿತಾ, ರಘುಪ್ರಸಾದ್, ಶಿವಕುಮಾರ್, ರಾಜೇಶ್ ಎಲ್ಲ ತುಂಬ ಜನ ಬಂದಿದ್ದಾರೆ, ಇಲ್ಲೇ ಇದ್ದಾರೆ ಎಲ್ಲರೂ ಪ್ರೊಡ್ಯೂಸರ್ಸು. ಸೊ ಎಲ್ಲರೂ ಸೇರಿ ಮಾಡಿರುವಂಥ ಚಿತ್ರ ಸರ್ ಇದು. ಹೇಳ್ಬೇಕಂದ್ರೆ ಮಯೂರ ಟಾಕೀಸ್ ವತಿಯಿಂದ ಇದು ಎರಡನೇ ಚಿತ್ರ. ಫಸ್ಟ್ ಒಂದು ಬಿ ಅಂಡ್ ದ ಪಾರ್ಸಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಾದ್ಮೇಲೆ ತೆಲುಗು ಆಫರ್ ಬಂದಿತ್ತು, ಅದು ಒಂದೆರಡು ಮೂವಿ ಮಾಡಿ ನಿಂತೋಯ್ತು. ಆದ್ಮೇಲೆ ಇದು ಮಾಡಿದ್ದು ಜರ್ನಿ ಇಸ್ ಗೋಯಿಂಗ್ ಆನ್ ಇನ್ ದಿಸ್ ಫಿಲ್ಮ್ ಇಂಡಸ್ಟ್ರಿ. ಸೊ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ, ಒಂದು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದಂಥದ್ದು. ಆ್ಯಂಡ್ ಕಂಪ್ಲೀಟ್ ಸಿಂಗ್ ಸೌಂಡಲ್ಲಿ ಮಾಡಿರುವಂಥ ಮೂವಿ. ನೀವು ಕೇಳಿಸ್ಕೊಂಡಿರ್ಬೋದು ನಿಮಗೆ ಸೌಂಡ್ ಹೆಂಗೆ ಅನಿಸ್ತು ಏನು ಅಂತ. ಕೆಲವು ಹೇಳ್ತಾರೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಅಂತ. ರಿಷಾನ್ ಆದಿತ್ಯ ಅಂತ ಹೇಳಿಡ್ ಅ ವೆರಿ ಗುಡ್ ಜಾಬ್. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ರಿಷಾನ್ ಆದಿತ್ಯ ಅಂತ. ಆ್ಯಂಡ್ ಎಡಿಟರ್ ಬಂದು ಉಜ್ವಲ್ ಗೌಡ ಅವ್ರು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಮೂವಿ ನೋಡೋಲ್ಲ ಅನ್ಸೋದು ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಮ್ಮ ಪಾಂಡ್ಯನ್ ಕುಪ್ಪನ್ ಸರ್. ನಾನು ಫಸ್ಟ್ ಜರ್ನಿ ಫಸ್ಟ್ 7 ವರ್ಷದಿಂದ ನಾನು ಮೂವಿ ಮಾಡೋದ್ರಲ್ಲಿ ನನಗೆ ಕ್ಯಾಮ್ರಾಮನ್, ಈಗಲೂ ಅವರೇ ಕ್ಯಾಮ್ರಾಮನ್ ನನಗೆ. ಸೊ ಒಂದು ಒಳ್ಳೆ ಬಾಂಡಿಂಗ್ ಇರೋದ್ರಿಂದ ಒಂದು ಒಳ್ಳೆ ಚಿತ್ರ ಬಂತು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆಲ್ಲ ಖುಷಿ ಆಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ಲೆಟ್ಸಿ ಸರ್ 33 ಮಿನಿಟ್ಸ್ ಇದೆ, 33 ನಿಮಿಷ ಇದೆ ಸರ್. ಸರ್ ಫೀಚರ್ ಫಿಲ್ಮ್ಗೂ ಶಾರ್ಟ್ಗೂ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನ್ನಿಸ್ತು. ಆ್ಯಂಡ್ ಫೀಚರ್ ಫಿಲ್ಮ್ ನಾನು ಮಾಡಿದ್ರೆ ನೋಡ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ, ಟು ಬಿ ಫ್ರ್ಯಾಂಕ್. ನಿಜ ಸರ್. ಸೊ ನಮ್ಗೇನಂದ್ರೆ ನಾನು ಹೇಳ್ದಲ್ಲ ಸರ್, ಆಲ್ರೆಡಿ 2 ಮೂವಿ ನಿಂತೋಗಿದೆ. ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಗೆ ಇದ್ದಿದ್ದು ಬಡ್ಜೆಟ್ ಲಿಮಿಟ್ಸ್ ಅಲ್ಲಿ ನಾವು ಏನು ಕೊಡ್ಬೋದು, ಏನು ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ. ನಮ್ಗೆ ಇದ್ದಿದ್ದ ಬಡ್ಜೆಟು ಸರಿ ಇದ್ದು ಕ್ರಾಸ್ ಮಾಡಿ ನಾನು ಏನೂ ಮಾಡೋಕ್ಕಾಗಲ್ಲ. ಈ ಬಡ್ಜೆಟಲ್ಲಿ ನಾನು ಮೂವಿ ಅಂತೂ ಮಾಡೋಕ್ಕಾಗಲ್ಲ. ಮಾಡೆಲ್ಸ್ ಏನು ಮಾಡ್ಬೋದು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಎಷ್ಟಾಗುತ್ತೆ. ಆ್ಯಂಡ್ ಮೈನ್ ಥಿಂಗ್ ಗಣೇಶ್ ರಾಜು ಅಂತ ಅವರು ಬಂದಿಲ್ಲ ಇಲ್ಲಿ, ಮೈನ್ ಪ್ರೊಡ್ಯೂಸರ್ ಅವರು ಕೂಡ. ನಾನು ಏನು ಮಾಡ್ಬೋದು ಅಂತ ಅನ್ಕೊಂಡಾಗ ಇದೊಂದು ಐಡಿಯಾ ಬಂತು. ಸಿಂಗ್ ಸೌಂಡಲ್ಲಿ ಶಾರ್ಟ್ ಫಿಲ್ಮು ಸ್ವಲ್ಪ ದೊಡ್ಡದಾಗೆ ಮಾಡ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಮೇಡಮ್ ಅವ್ರು ಹೇಳ್ತಾ ಇದ್ರು, ನಾನು ಇನ್ನೂ ಯಾವುದು ಶಾರ್ಟ್ ಫಿಲ್ಮ್ಗೆ ಆ್ಯಂಕರ್ ಆಗಿ ಹೋಗಿರಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತ. ಆ್ಯಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನಮ್ಮ ಬಡ್ಜೆಟ್ ಏನಿತ್ತು ಅದರೊಳಗಡೆ ಮೂವಿ ಅಂತೂ ಮಾಡೋಕ್ಕಾಗಲ್ಲ, ಒಂದು ಶಾರ್ಟ್ ಫಿಲ್ಮ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಸರ್. ಆ್ಯಂಡ್ 3 ಅವರು ಇದನ್ನು ನಾನು ಹೇಗೆ ಹಿಂಗೆ ಕೊಡಬೇಕು ಏನೋ ನನಗೂ ಗೊತ್ತಿಲ್ಲ, ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಇದು ಮಾಡ್ತಾ ಇದ್ದೀನಿ ಸರ್. ನನಗೆ ಬೇರೆ ಏನು ಆಪ್ಷನ್ಸ್ ಅಂತ ಗೊತ್ತಾಗ್ಲಿಲ್ಲ ಸರ್. ಒಂದು ಏನಂದ್ರೆ, ಈಗ ಸರ್ ನಂದು ಯೂಟ್ಯೂಬ್ ಚಾನಲ್ ಇದೆ. ಅಫ್ಕೋರ್ಸ್ ಅವನು ಸಬ್ಸ್ಕ್ರೈಬರ್ಸ್ ಮತ್ತೆ ಎಲ್ಲ ಕೌಂಟ್ ಆಗುತ್ತೆ ಮೋಸ್ಟ್ ಆಫ್ ದ ಥಿಂಗ್. ಇಲ್ಲಿ ಏನಂದ್ರೆ ನಾನು ಅದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದು. ಲಾಸ್ಟ್ ಮೂಮೆಂಟಲ್ಲಿ ನಾನು ಏನು ಅನ್ಕೊಂಡೆ, 20 ರೂಪೀಸ್. ಈಗ ನೀವು ಯಾವ್ದಾದ್ರು ಒಂದು ಮೂವಿ ನೋಡೋಕೆ ಹೋದಾಗ ನೀವು ಫಸ್ಟ್ ಟಿಕೆಟ್ ಕೊಟ್ಟು ನೋಡ್ತೀರಾ, ಇಷ್ಟ ಆದರೆ ಇಷ್ಟ ಆಗದೆ ಇದ್ರು ಒಂದ್ಸಲ ದುಡ್ಡು ಕೊಟ್ಟು ನೋಡ್ತೀರಾ. ಇಲ್ಲಿ ನಾನು ನಿಮ್ಗೆ ಇಷ್ಟ ಆದರೆ ಒಂದು 20 ರೂಪಾಯಿ ಜಸ್ಟ್ ಲೈಕ್ ಏನೋ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ, ಇಫ್ ಯು ಇಂಟ್ರೆಸ್ಟಿಂಗ್, ಇಫ್ ಯು ರಿಯಲಿ ಲೈಕ್ ಇಟ್, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಕೊಡ್ಬೋದು. ಆ್ಯಂಡ್ ಇಲ್ಲ ಆ್ಯಕ್ಟಿಂಗ್ ಇಷ್ಟ ಆಗಿರ್ಬೋದು, ಇಲ್ಲ ಸಿನಿಮಾಟೋಗ್ರಫಿ ಇಷ್ಟ ಆಗಿರ್ಬೋದು, ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು, ಏನೋ ಒಂದು ಹೋಗ್ತಾ ಇರೋ ಥರ ಒಂದು 20 ರೂಪಾಯಿ ಅದಕ್ಕೆ ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಇದೇನಾದ್ರು ಸಕ್ಸಸ್ ಆದರೆ ಮುಂದೆ ನಂತರ 100 ಜನ ಬರ್ತಾರೆ ಶಾರ್ಟ್ ಫಿಲ್ಮ್ ಇದ್ದಾರೋ ಏನೋ ಇದೆ ಅಂತ. ಇದು ಫೇಲ್ ಆಯಿತು ಅಂದರೆ ಅವ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ, ಇದು ಬೇಡ ಅಂತ ಸುಮ್ಮನೆ ಆಗ್ತಾರೆ, ದುಡ್ಡು ಸೇವ್ ಮಾಡ್ಕೊತಾರೆ. ಸೊ ದಿಸ್ ಈಸ್ ಅ ಥಿಂಗ್. ಎಸ್ ಸರ್, ಅಂದರೆ ಅದನ್ನೇ ಮಾರ್ಕೆಟಿಂಗ್ ಮಾಡೋದು ನ್ಯೂ ಕಾನ್ಸೆಪ್ಟು ಸರ್. ದುಡ್ಡು
ಮಾಡಿದ್ರೆ ಗೊತ್ತಿಲ್ಲ ಸರ್, ನಂದು ದಯವಿಟ್ಟು ಮಾರ್ಕೆಟಿಂಗ್ ಮಾಡಿ ಪ್ಲೀಸ್ ಅಂತ ನಾನು ಹೇಳ್ಬೋದಿನಿ ಸರ್. ಎಸ್ ಸರ್, ಇಟ್ಸ್ ಅಬ್ಸಲ್ಯೂಟ್ಲಿ ಎಸ್ ಸರ್. ನನ್ನ ಹತ್ರ ಕಾನ್ಸೆಪ್ಟ್ಸ್ ರೆಡಿ ಇದೆ ಸರ್, ಕಾನ್ಸೆಪ್ಟ್ಸ್ ಕೂಡ ರೆಡಿ ಇದೆ. ನಾವು ಆಲ್ರೆಡಿ ಸರಿ ಸರ್ ಸರ್ ಕೆಲವೊಬ್ಬರಿಗೆ ಪಿಚ್ ಮಾಡಿದ್ದೀನಿ ಸರ್. ಅಂದ್ರೆ ಈ 1.5 ವರ್ಷದಿಂದ ನಾನು ಫೀಚರ್ ಫಿಲ್ಮ್ಸ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ. ನನ್ನ ಸ್ಕ್ರಿಪ್ಟ್ಸ್ ಎಲ್ಲ ಆಗಿದೆ, ಆಲ್ಮೋಸ್ಟ್ ಒಂದು 3 to 4 ಸ್ಕ್ರಿಪ್ಟ್ಸ್ ಆಗಿದೆ. ನಿಮ್ಮ ಕಡೆಯಿಂದ ನಾನು ಇಷ್ಟೇ ನಾನು ಹೇಳ್ಕೊಳ್ಳೋದು, ಅಟ್ಲೀಸ್ಟ್ ಯಾವ್ದಾದ್ರು ಒಂದು 2-3 ಜನ ಪ್ರೊಡ್ಯೂಸರ್ಸ್ ಹೋದ್ರು ವಿ ವಿಲ್ ಬಿ ಹ್ಯಾಪಿ. ಅಟ್ಲೀಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಖುಷಿ ಆಗ್ತೀನಿ. ಇಲ್ಲ ನಮ್ಮ ಕ್ಯಾಮ್ರಾಮನ್ ಸಿಕ್ಕರು ನನಗೆ ಒಂಥರ ಖುಷಿನೇ. ಯಾರೋ ಒಬ್ಬರು ಸಿಕ್ಕಿ ಹೀರೋ ಚಾನ್ಸ್ ಬಂದ್ರೆ ಒಂಥರ ಹೇಳ್ತಾರೆ ಸರ್ ಚಾನ್ಸ್ ಸಿಕ್ತು ಅಂತ. ಇಟ್ ಸೊ ಹ್ಯಾಪಿ ಫಾರ್ ದಟ್. ನನಗೂ ಖುಷಿ ಆಗುತ್ತೆ, ನನಗೂ ಚಾನ್ಸ್ ಸಿಕ್ಕರೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು. ಸೊ ಅಫ್ಕೋರ್ಸ್ ಇದನ್ನ ರೆವೆನ್ಯೂ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಕಡೆಯಿಂದ ಯಾವ್ದು ಪ್ರೊಡ್ಯೂಸರ್ಸ್ ಹೋದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ, ತುಂಬಾ ಖುಷಿ ಆಗುತ್ತೆ ಸರ್. ಸರ್ ಪೋಸ್ಟರ್ ಡಿಸೈನ್ ಬಂದ್ಬಿಟ್ಟು ಈಗ ನಂದು ರಾಜು ಅಂತ ಬಂದು ಮಾಡಿದ್ದಾರೆ, ನಂದು ಅಂತ ಒಬ್ರು, ಆಮೇಲೆ ಪ್ರಮೋದ್ ಅಂತ ಒಬ್ರು ಮಾಡಿದ್ದಾರೆ ಸರ್. ಯಾ ಥ್ಯಾಂಕ್ ಯು ಸರ್. ಸೊ ಕಂಪ್ಲೀಟ್ ಏನಂದ್ರೆ ನಾವು ಫಸ್ಟ್ ಇದು ಕಲರ್ ಪ್ಯಾಲೆಟ್ಸ್ ಇಂದ ಹಿಡಿದು ನೀವು ಏನಾದ್ರು ಪ್ರತಿಯೊಂದು ವರ್ಕೌಟ್ ಮಾಡಿದ್ದು, ಯಾವುದು ಸುಮ್ಮನೆ ಇದ್ರಲ್ಲಿ ಹೋಗಲಿಲ್ಲ. ಸೊ ಸರ್ ಆಲ್ಮೋಸ್ಟ್ ನಿಮಗೆ ಒಂದು 4 to 5 days ಕಾಲ್ ಶೀಟ್ ಲೆಕ್ಕ ತಗೊಂಡ್ರೆ ಸಮ್ ಅರೌಂಡ್ 8 to 9 ಆಗುತ್ತೆ. 8 to 9 days ಆಗುತ್ತೆ ಸರ್. 8 to 9 ಕಾಲ್ ಶೀಟ್ಸ್ ಆಗುತ್ತೆ ಅಷ್ಟೊಂದು ಶೂಟ್ ಮಾಡಿದ್ದು. ಆ್ಯಂಡ್ ನಮಗೆ ಲೊಕೇಶನ್ಸ್ ಎಲ್ಲ ಪ್ರೀ ಲೊಕೇಶನ್ಸ್ ಸಿಕ್ಕಿದ್ರಿಂದ ಫ್ರೀ ಲೊಕೇಶನ್ ಸಿಗಲಿಲ್ಲ. ಸೊ ಮುಗಿಸ್ಕೊಂಡು ಬಟ್ ಅದು ಚೆನ್ನಾಗಿ ಬಂದಿದೆ ಸರ್, ಚೆನ್ನಾಗಿ ಬಂತು ಅಂತ ನನಗೆ ಅನಿಸ್ತಾ ಇದೆ. ಎಷ್ಟು ಖರ್ಚಾಗಿದೆ ಸರ್? ಒಂದು ಆಲ್ಮೋಸ್ಟ್ ಇದು ಸಿಂಗ್ ಸೌಂಡ್ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲೇ ನನಗೆ ಖರ್ಚು ಜಾಸ್ತಿ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಒಂದು 5.5 lakhs ವರೆಗೂ ಖರ್ಚಾಗಿದೆ. 5 to 5.5 lakhs ವರೆಗೂ ಖರ್ಚಾಗಿದೆ ಸರ್. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ನೀವು ನೋಡಿದಾಗ ನೈಟ್ ಶೂಟ್ ಸ್ವಲ್ಪ ಜಾಸ್ತಿ ಇತ್ತು. ಥ್ಯಾಂಕ್ ಯು ಸರ್. ಅಟ್ಲೀಸ್ಟ್ ಎಲ್ಲರೂ ಹೇಳಿದ್ರೆ ನಮಗೂ ಒಂಥರ ಖುಷಿ, ಓಕೆ ನಾವು ಮಾಡಿದ್ದೀವಿ ಅಂತ. ಇದೇ ಥರ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಸರ್. ನಮಗೆ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆದಷ್ಟು ಈ ಮಾತು ಪ್ರೊಡ್ಯೂಸರ್ ಕಡೆಯಿಂದ ಬರೋ ಇನ್ನೂ ತುಂಬ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಮೆಂಟ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನು ಅನ್ಸುತ್ತೆ ನೀವು ನಮ್ಮ ಹತ್ರ ಹೇಳೋದು ನಮಗೆ ತುಂಬ ಖುಷಿ ಆಗುತ್ತೆ ಸರ್. ಎಸ್ ಸರ್, ನಾನು ಬೆಂಗಳೂರಲ್ಲೇ ಸರ್. ನಾನು ಮೂವಿಯಲ್ಲಿ ಹೇಳಿದಾಗೆ ನಂದು ಊರು ಬಂದು ತೊರೆನಾಕ್ಷನ್ ಅಂತ ಹೆಸರು ಹಿಡಿದ್ರ. ನಾನು ಬೆಂಗಳೂರಲ್ಲೇ ಸರ್. ಓಕೆ ಸರ್, ಹತ್ರನೇ. ಹಾಂ ಹತ್ರ ಸರ್. ಖಂಡಿತ ಸರ್. ಅಂಡ್ ಐ ವುಡ್ ಲೈಕ್ ಟು ಆಡ್ ಒನ್ ಥಿಂಗ್. ಈ ಸಿನಿಮಾ ನಮ್ಮ ಶಾರ್ಟ್ ಫಿಲ್ಮ್ ಏನಿದೆ ಇದು ತೆಲುಗುನಲ್ಲಿ ಕೂಡ ಬರ್ತಾ ಇದೆ. ತೆಲುಗು ರೈಟ್ಸ್ ಕೂಡ ಅದನ್ನ ಪಡ್ಕೊಂಡಿದ್ದಾರೆ. ಆಕ್ಚುಲಿ ಏನಂದ್ರೆ ಇನ್ನೊಂದು ಏನಂದ್ರೆ ಇದು ನಾನು ತೆಲುಗು ಮಾಡಿದ್ದು 2 ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೀನಿ. ಕನ್ನಡ ತೆಲುಗು 2 ಲ್ಯಾಂಗ್ವೇಜ್ ಅಲ್ಲಿ ಮಾಡಿರೋದು. ಅದರಲ್ಲಿ ಡಬ್ ಮಾಡಿದ್ದೀನಿ ನಾನು. ಅಲ್ಲಿ ಒಂದು ಚಾನಲ್ಗೆ ಆಲ್ರೆಡಿ ಇದು ಮಾಡಿ ಆಲ್ಮೋಸ್ಟ್ 21st ರಿಲೀಸ್ ಆಗ್ತಿದೆ. ಅಲ್ಲಿ ಕೂಡ 21st ರಿಲೀಸ್ ಆಗ್ತಾ ಇದೆ ಸರ್. ಬೈಲಿಂಗಲ್ ಮೂವಿ ಎಸ್ ಸರ್ ಇರ್ತಾರೆ ಸರ್. ಅಂದರೆ ಅದ್ರ ಪ್ರೀಟೆಕ್ಸ್ಟ್ ಅಂದರೆ ಸ್ವಲ್ಪ ಹಿಂದಿನ ಸೀನ್ಸು ಕೆಲವೊಂದು ಚೇಂಜಸ್ ಇರುತ್ತೆ, ಡೈಲಾಗ್ಸ್ ಚೇಂಜ್ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಚೇಂಜಸ್ ಮಾಡ್ಕೊಂಡಿದ್ದೀವಿ. ಇದು ಸರ್ ಹೈದರಾಬಾದಲ್ಲಿರೋರೇ ಹೈದರಾಬಾದಲ್ಲಿರೋ ಹೀರೋಗಳೇ ಅಲ್ಲ ಅದಾಗಿದೆ ಸರ್. ಇಲ್ಲ ಅಣ್ಣವ್ರೆ ಸರ್ ಆಗ್ಲೇ ನಾವು ಕನ್ನಡ ಮಾಡಿದಾಗಲೇ ಫುಲ್ ನಮ್ಮ ಪಾಕೆಟ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಸೊ ತೆಲುಗು ಮಾಡಿ ಅಲ್ಲಿ ಇಂಟೀರಿಯರ್ ಸರ್ನ ಆ್ಯಡ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಸೊ ಅಣ್ಣವರು ಅಂದ್ರೆ ಸರ್, ಅಣ್ಣವರು ಸರ್ ಅಂದ್ರೆ ಅಣ್ಣವರು ಯೂನಿವರ್ಸಲ್ ಸರ್. ಅವರು ಅಲ್ಲ ನಾವಿಲ್ಲಿ ಅಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ ಸರ್. ಅಲ್ಲ ಸರ್ ಅಲ್ಲ ಒಳ್ಳೆ ಫ್ರೆಂಡ್ಸ್ ಹೋಗ್ತಾರೆ ಅಂತ ಅನ್ಸುತ್ತೆ ಸರ್. ಹೋಗ್ತಾರೆ ಸರ್, 200% ಹೋಗ್ತಾರೆ. ಅದೇ ಸರ್. ಸರ್ ನಮ್ಗೆ ಇಲ್ಲಿ ಲ್ಯಾಂಗ್ವೇಜ್ ಅಥವಾ ಏನು ಅದೇನಿಲ್ಲ, ನಾವು ಕಲೆ ನಂಬ್ಕೊಂಡು ಆ ಪಾಯಿಂಟ್ ಆಫ್ ವ್ಯೂ ಇಂದ ಒಪ್ಕೊಳ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಅಂಡ್ ಮೋರ್ ಇನ್ನೊಂದು ಸರ್, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರ ಅಂದ್ಮೇಲೆ ನೀವು ತುಂಬಾ ನನಗೆ ಗೊತ್ತಿಲ್ಲ ಶಾರ್ಟ್ ಫಿಲ್ಮ್ಸ್ ನೀವು ಎಷ್ಟು ಪ್ರೆಸ್ ಮೀಟ್ ಇದು ಮಾಡಿರೋಂಥದ್ದು. ಬಟ್ ತುಂಬಾ ಜನ ನೀವು ಮೂವಿ ನೋಡಿ ಇವಾಗ ಶಾರ್ಟ್ ಫಿಲ್ಮ್ ನೋಡೋದು ನಿಮ್ಗೆ ಇಷ್ಟ ಅದೇ ಏನೋ ಒಂದು ಹೊಸ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಎಸ್ ಸರ್, ಎಸ್ ಸರ್. ಇದೆ ನೆಕ್ಸ್ಟ್ ಮೇನ್ ಲೈನ್ಸ್ ನಾಳೆ ಲೈಟಿಂಗ್ ಅಲ್ಲಿ. ಓಕೆ, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ರಿವ್ಯೂಸ್ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಸೊ ನಿಮ್ಗೆ ಏನೋ ಒಂದು ಎಲ್ಲ ಚೆನ್ನಾಗಿದೆ ಒಂಥರ ಮಾಡಿದ್ರೆ ಅಂದಾಗ ನಮಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಅಪ್ ಆಗಿದೆ ಸರ್.
ಹೌದು. ನವಿಲಾದವರು ಸಿನಿಮಾ ಅಲ್ವಾ, ಫೀಚರ್ ಫಿಲ್ಮ್. ಸೊ ಇಲ್ಲಾಂದ್ರೆ ಅಟ್ಲೀಸ್ಟ್ ಇದು ಮಾಡಿರೋದ್ರಿಂದ ನಮ್ಗೆ ಪ್ರೊಡ್ಯೂಸರ್ ಹುಡ್ಕೋದಕ್ಕೆ ಸ್ವಲ್ಪ ಈಸಿ ಆಗ್ಬೋದು. ಶಾರ್ಟ್ ಫಿಲ್ಮ್ ಏನೇನಿದೆ ಎಲ್ಲ ಇದರಿಂದ ಪಾಸಿಬಿಲಿಟೀಸ್ ಏನೇನಿದೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಆಗೋದು ಒಳ್ಳೇದೆ. ಯಾರಿಗೆ ಚಾನ್ಸ್ ಇದ್ರು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾರಿಗೆ ಚಾನ್ಸ್ ಶಾರ್ಟ್ ಫಿಲ್ಮ್ ಇದ್ರು ಇದಿತ್ತು ನಾಗತಿಹಳ್ಳಿ ಅವ್ರದ್ದು ಹಾಕ್ಬಿಡ್ಬೇಕಾಯ್ತು ಅಲ್ಲಿ. ಆ ಟೈಮಲ್ಲಿ ನಂದು ನನಗೆ ಇನ್ಫಾರ್ಮೇಶನ್ ಇರಲಿಲ್ಲ ಆ್ಯಂಡ್ ಇನ್ನೊಂದು ನನಗೆ ಗೊತ್ತಿರಲಿಲ್ಲ ಸರ್. ಅದು ನನಗೆ ಹೇಳಿದ್ರೆ ಮಾಡಿಸ್ಕೊಟ್ಟಿದ್ದಲ್ಲ ಸರ್. ಎಸ್ ಸರ್, ಎಸ್ ನೀವೇ ಪ್ರಿನ್ಸಿಪಾಲ್ರಲ್ಲಿ. ಶೋರ್ ಸರ್, ಖಂಡಿತ ಪ್ರಯತ್ನ ಪಡ್ತೇನೆ ನಾನು. ಓಕೆ ಸರ್. ಸದ್ಯ ಮೋಕ್ಷಣ್ಣ ಅಲ್ಲಿವರೆಗೂ ಥ್ಯಾಂಕ್ ಯು. ಸೊ ಈಗ ನಮ್ಮ DOP అందరికీ నమస్కారం సార్. ನಾನು ಜಾಸ್ತಿ ಮಾತಾಡಲ್ಲ, ಕಾಣಿಸುತ್ತೆ ನಿಮ್ದಲ್ಲ ವರ್ಕಿಂಗ್ ನಮ್ಮ ವರ್ಕ್ ಮಾತಾಡ್ಬೇಕಂತ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬಾ ದಿವಸ ಇವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇವಾಗ ಯಾರೋ ಒಂದು ಒಳ್ಳೇದು ಮಾಡ್ಬೇಕಂತ ಈ ಪ್ರಾಜೆಕ್ಟ್ ನಾನು ಮಾಡಿದ್ದೀನಿ ಸರ್. ಎರಡು ಮೂವಿ ರಿಲೀಸ್ ಆಯ್ತು ಸರ್ ಆಕ್ಚುಲಿ ತಮಿಳ್. ಚಿನ್ನಂಜಿರಿಕ್ಲಿ, ಪಾರ್ಕ್. ಇವಾಗ ಎರಡು ಮೂವಿ, ಒಂದು ಮೂವಿ ಪೋಸ್ಟ್ ಪ್ರೊಡಕ್ಷನ್ ಇದೆ, ಒಂದು ಮೂವಿ ಒಂದು ಸೈಡ್ ಫಿನಿಶ್ ಆಗಿದೆ. ಇಲ್ಲ ಸರ್, ನಾನು ಬೇಕಷ್ಟು ಮಾಡಿದ್ದೀನಿ ಸರ್. ಆ್ಯಡ್ ಫಿಲ್ಮ್ಸ್ ಇದೇ ಇವ್ರ ಜೊತೆ ಎರಡನೇ ಮಾಡ್ತಾ ಇದ್ದೀನಿ. ಮೀನಿಂದ ಪಾರ್ಸಲ್ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ನೆಕ್ಸ್ಟ್ ಓಕೆ, ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುಕ್ತಾ ಅಂತ. ಜೋಕರ್ ಆಕ್ಟರ್. ನಮ್ಮ ಶಾರ್ಟ್ ಫಿಲ್ಮ್ ಹೇಳ್ಬೇಕು, ಇಟ್ ವಾಸ್ ಪ್ರಶಾಂತ್ ಸರ್ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಒಂದು ಹೊಸ ಪಯಣ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೇಳ್ಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರು ಲಿಯಾ ಮ್ಯಾಮ್ ಸಿಟ್ಟಿಂಗ್ ರೈಟ್ ದರ್ ಅಲ್ಲಿ ಗೊತ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ ಒಂದು 5-6 ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು. ಸೊ ಒಂದೇ ಜಾಗದಲ್ಲಿ ಈ ಥರ ಅಂದರೆ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ. ಇಡೀ ಟೀಮ್ ಜೊತೆ ಕೆಲಸ ಮಾಡುವಾಗ ಏನಾದರೂ ಕಲಿಯೋ ಥರ ಇತ್ತು. ಬಿಕಾಸ್ ಅಷ್ಟೊಂದು ಜನ ಇರ್ತಾರೆ ಒಂದೇ ಜಾಗದಲ್ಲಿ. ಅಂದರೆ ಪ್ರತಿಯೊಬ್ಬರ ಕಡೆ ಏನೇನೋ ಹೇಳಕ್ಕಿರುತ್ತೆ. ಎವ್ರಿಬಡಿ ಹ್ಯಾಸ್ ದ ಓನ್ ಒಪಿನಿಯನ್. ಎಲ್ಲರೂ ಫ್ರೆಶರ್ಸ್. ನಮ್ಮ ಸಿನಿಮಾಗಳು ಒಂದ್ ಕಡೆ ಸಿಕ್ಕಿದ್ರೆ ಗೊತ್ತಲ್ಲ, ಒಂಥರ ಬೇರೆ ತರ ನನ್ ಜಲ್ಲೋಶ್ ಇರುತ್ತೆ. ಎವ್ರಿಬಡಿ ಸೋ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್. ಇನ್ನೊಂದು ನಮ್ಮ ಪಾಂಡ್ಯನ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಐ ಥಿಂಕ್ ಹಿ ಶೋಡ್ ಮೀ ವೆರಿ ಬ್ಯೂಟಿಫುಲಿ. ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ದ ಲೈಟ್ಸ್ ಎಲ್ಲರೂ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಡನ್ ಅ ಬ್ಯೂಟಿಫುಲ್ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲ ಸರ್, ಆಕ್ಚುಲಿ ಇದು ನಾನು 4ನೇದು ಆಕ್ಚುಲಿ ಹೇಳ್ಬೋದು ಮೂವಿ. ಇದಕ್ಕೆ ಮುಂಚೆ ನಾನು ಆಗ್ಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ. 3 ಕನ್ನಡ ಮೂವೀಸ್, 1 ತಮಿಳ್ ಮೂವಿ, ತಮಿಳ್ ಮತ್ತು ಮಲಯಾಳಂ ಬೈಲಿಂಗ್ವಲ್ ಮಾಡಿದ್ದೀನಿ. ಹೇಳ್ಬಾರ್ದು ಆಕ್ಚುಲಿ. ಇಲ್ಲ, ರಿಲೀಸ್ ಆಗಿಲ್ಲ. ಅದೇ ಇವಾಗ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆಸ್ ಎ ಲೀಡ್. ಸೊ ಆಲ್ಮೋಸ್ಟ್ ನಿಮಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಬ್ಯಾಂಗ್ಳೂರ್ ಬಂದು ಕನ್ನಡ ಕಲ್ತಿದ್ದೀನಿ. ಸಾರಿ ಸರ್, ಹೌದು. ಇನ್ನೊಂದು ಹೇಳ್ಬೇಕಾದ್ರೆ ನಾನು ನಿಜ ಆನೆಸ್ಟ್ಲಿ ಹೇಳ್ಬೇಕಾದ್ರೆ ನಾನು ಸಿಗರೇಟ್ ಸೇದಿಲ್ಲ. ಇಟ್ ವಾಸ್ ಜಸ್ಟ್ ಬೈ ಸಿನಿಮಾಗೋಸ್ಕರ ನಾನು ಸೇದಿದ್ದೀನಿ. ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಸಿಗರೇಟ್ ಸೇದಕ್ಕೆ ಹೋಗ್ಬೇಡಿ. ಸೊ ಗುಡ್ ಥಿಂಗ್. ಸೊ ಜಸ್ಟ್ ಫಾರ್ ದ ಸಿನಿಮಾಗೋಸ್ಕರ ಮಾಡಿದ್ದೀನಿ. ಬಿಕಾಸ್ ಸಿನಿಮಾ ನಿಜ ಆಗೋದು ಏನ್ ಹೇಳ್ಬೇಕಾದ್ರೆ ವಾಟ್ ಎವರ್ ವಿ ಡೂ ಇನ್ ರಿಯಲ್ ಲೈಫ್ ಅದೇ ನಾವು ತೋರಿಸ್ತೀವಿ. ಏನಾದ್ರು ಕತೆ ಈಗ ರೊಮ್ಯಾಂಟಿಕ್ ಸ್ಟೋರಿ ಇದ್ದಿದ್ರೆ ಆಬ್ವಿಯಸ್ಲಿ ಒಂದು ಕ್ಲೋಸ್ನೆಸ್ ಇರುತ್ತೆ. ಸೊ ನಾವು ನಿಜ ಜೀವನದಲ್ಲಿ ನಾವು ಏನ್ ಮಾಡ್ತೀವಿ, ವಿ ಆಕ್ಟರ್ಸ್ ನಮ್ಮಲ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ ಇರುತ್ತೆ, ನಾವು ಏನೇನೋ ಮಾಡ್ಬೇಕು. ಸೊ ಇಟ್ ಇಸ್ ಅ ಪರ್ಸನಲ್ ಚಾಯ್ಸ್. ಐ ಥಾಟ್ ನಾನು ಮಾಡಬೇಕು, ನಾನು ಮಾಡ್ತೀನಿ, ಇಟ್ಸ್ ಓಕೆ. ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು. ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಐ ಡು ನಾಟ್ ಇನಿಷಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್. ಥ್ಯಾಂಕ್ ಯು. ಐ ಥಿಂಕ್ ಒಂದು 6-7 ಟೆಕ್ ಸರ್. ಆಬ್ವಿಯಸ್ಲಿ ಒಂದೇ ಟೆಕಲ್ಲಿ ಏನ್ ಮಾಡೋಕ್ಕಾಗಿದೆ, ಇಲ್ಲ ಒಂದು 6-7 ಟೆಕ್ ಸರ್. ಕೆಂಬಂತ ನೆಕ್ಸ್ಟ್ ಕೆಂಬಂತ ಕೆಂಬಂತು. ಸರ್ ನೀವು ಇನ್ನೊಂದ್ಸತಿ ಈಗ 6 ಗಂಟೆಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಝೂಮ್ ಮಾಡ್ಕೊಂಡು ನೋಡಿ. ವೆಲ್ ಸೆಟ್, ವೆಲ್ ಸೆಟ್, ಯು ವೆಲ್ ಸೆಟ್. ಫಸ್ಟ್ ಟೈಮ್ ಮೋಕ್ಷನ್ ಸರ್ ಇಸ್ ಆಸ್ಕಿಂಗ್ ಡಬಲ್ ಕ್ವೆಶ್ಚನ್. ಸರ್ ನಿಜ ಹೇಳಿದ್ರೆ ಇವನ್ ಐ ಆಮ್ ಅ ಜರ್ನಲಿಸ್ಟ್ ಸ್ಟೂಡೆಂಟ್. ಸೊ ಯು ನೋ, ಯಾ, ಆಸ್ ಅ ಪ್ರೊಫೆಷನಲ್ ಐ ಆಮ್ ಅ ಜರ್ನಲಿಸ್ಟ್ ಸ್ಟೂಡೆಂಟ್.
ಸೊ ಜರ್ನಲಿಸ್ಟ್ ಆದ್ಮೇಲೆ ನಾನು ಸೌತ್ ಇಂಡಸ್ಟ್ರಿಗೆ ಬಂದಿರೋದು. ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದಾನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಆದ್ರೆ ನಮ್ಮ ಕೋವಿಡ್ ಟೈಮಲ್ಲಿ ಕೇಳಿದ್ರು ನೀನು ಏನಾದ್ರು ಮಾಡಬೇಕು ಅಂತ. ಸೊ ಅದಾದ್ಮೇಲೆ ನನಗೆ ಒಂದು ತೆಲುಗು ಮೂವಿಯಲ್ಲಿ ಅವಕಾಶ ಸಿಕ್ತು. ಆದ್ರೆ ಯಾವುದೋ ಕಾರಣಕ್ಕೆ ಆ ಮೂವಿ ಆಗ್ಲಿಲ್ಲ, ಇಟ್ ವಾಸ್ ಸ್ಕ್ರಾಪ್. ಬಟ್ ಹಣೆಬಾರ ಏನಪ್ಪಾ ಅಂದ್ರೆ ನಮ್ಮ ಕನ್ನಡದವರು ಯಾರು ನೋಡಿದ್ರು ಅಲ್ಲಿ. ಸೊ ಅಲ್ಲಿಂದ ನನಗೆ ಇಲ್ಲಿ ಬಂದಾಗ ಒಂದು ಮೂವಿಗೆ ಅವಕಾಶ ಸಿಕ್ತು ಅಂಡ್ ಹಾಗೆ ಇಲ್ಲೇ ಸೆಟಲ್ ಆಗಿದ್ದೀನಿ. ಐ ವಾಸ್ ನಾಟ್ ಹಿಯರ್. ಅಂದ್ರೆ ನಾನು ಜರ್ನಲಿಸಮ್ ಮಾಡಿರೋದು ಬೆಲ್ಗ್ರೇಡ್ ಅಲ್ಲಿ, ಯುರೋಪ್ ಅಲ್ಲಿ. ಸೊ ಐ ವಾಸ್ ಅ ಟ್ರಾವೆಲ್ ಜರ್ನಲಿಸಮ್ ಅಂಡ್ ಐ ಸ್ಟಿಲ್ ರೈಟ್ ಆರ್ಟಿಕಲ್ಸ್ ಎಲ್ಲ ಬರೀತಾ ಇರ್ತೀನಿ. ಐ ಆಮ್ ಫ್ರೀ ಟು ಮೈ ವರ್ಕ್ ಆಸ್ ವೆಲ್. ಸೊ ಐ ಆಮ್ ಮಲ್ಟಿ ಟಾಸ್ಕಿಂಗ್ ರೈಟ್ ನೌ. Sorry sir, I do have you and I can, yeah, sure. ಥ್ಯಾಂಕ್ ಯು. ಹಾಗೆ ಚಿತ್ರದಲ್ಲಿ ಮತ್ತೊಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆಂದ್ರೆ ಬೇಸಿಕಲಿ ಈ ಶಾರ್ಟ್ ಮೂವಿಗೆ ಇಷ್ಟು ದೊಡ್ಡದಾದಂತಹ ಪತ್ರಿಕಾ ಬಳಗ ನಮ್ಮ ಪ್ರಶಾಂತ್ ಮಯೂರ್ ಅವರಿಗೆ ಒಂದು ಉತ್ತಮವಾದಂತಹ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮೊದಲನೇದಾಗಿ ಧನ್ಯವಾದ. ಹಾಗೆ ಈ ಕರೆ ಬಂದಾಗ ನಾವು ಸಹ ಇಂದು ಶಾರ್ಟ್ ಫಿಲ್ಮ್ ಕರೀತಾ ಇದ್ದಾರೆ ಅಂತ ನಮ್ಮ ಸ್ನೇಹಿತರಾದಂತಹ ಮಧು ಮತ್ತೆ ನಮ್ಮ ಉಗ್ರಂ ಸುರೇಶ್ ಮತ್ತೆ ಬಾನು ಪ್ರಕಾಶ್ ಅವರೆಲ್ಲ ಕರ್ಕೊಂಡು ಈ ಸಿನಿಮಾದಲ್ಲಿ ಮಾಡಿಸಿದೆ. ಯಾಕಂದ್ರೆ ಅವ್ರ ಕಥೆ ಹೇಳಿದಾಗ ವಿಭಿನ್ನವಾದಂತಹ ಪ್ರಯತ್ನ ಮಾಡ್ತಾರೆ ಅಂತ ನನಗಂತೂ ಅನಿಸ್ತು. ಹಾಗಾಗಿ ನಾನು ಮೊದಲನೇದಾಗಿ ಇಂತಹ ಪ್ರಯತ್ನದಲ್ಲಿ ಭಾಗಿಯಾಗಿರೋದು. ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಕ್ರಿಯೇಟಿವ್ ಆಗಿ ಸೃಜನಾತ್ಮಕವಾದಂತಹ ಒಳ್ಳೆಯ ಪ್ರಯತ್ನ, ಡಿಫ್ರೆಂಟ್ ಡೈಮೆನ್ಷನ್ ಅನ್ನ ಕೊಟ್ಟಿದ್ದಾರೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೀನಿ. ಹಾಗಾಗಿ ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೆ ಪ್ರಶಾಂತ್ ಮಯೂರ್ ಅವರಿಗೆ ಧನ್ಯವಾದಗಳು. ಅವರ ಗರಡಿಯಲ್ಲಿ ನಾವೆಲ್ಲ ಪಡೆದುತ್ತೀವಿ, ಮುಂದೆ ನಮಗೊಂದು ಅವಕಾಶಗಳು ಕೊಡ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ. ಇನ್ನೂ ಹೆಚ್ಚು ಚಿತ್ರಗಳು ಅವರ ಇದರಲ್ಲಿ ಬರಲಿ ಅಂತ ನಾನಂತೂ ವೈಯಕ್ತಿಕ ಭಾವಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ಮಧುಸೂದನ್ ಸರ್, ನಿಮ್ಮ ಪಾತ್ರದ ಪ್ರಶ್ನೆ ಒಬ್ಬ ನಿರ್ದೇಶಕರು ಆಕ್ಟ್ ಮಾಡೋದು ಹೋಗಿರ್ತಾರೆ. 16 ಕೋಟಿ ಅನ್ನೋದೇನಂದ್ರೆ ಅವ್ರು ಇದ್ದಿದ್ದು ಗೋಡೌನಲ್ಲಿ ಅವ್ರು ಇಟ್ಕೊಂಡಿರುವಂತ ಕಂಪ್ಲೀಟ್ ಅಮೌಂಟ್. ನಾನು ಬಡ್ಜೆಟ್ ಕೊಟ್ಟಿದ್ದು 2.5 ಕೋಟಿ. ನಾನು ಚಾನ್ಸ್ ಕೇಳಕ್ ಹೋದಾಗ 2.5 ಕೋಟಿ ಬಡ್ಜೆಟ್ ಹಾಕೊಂಡು ಮೂವಿ ಕೇಳಿ ಹೋಗಿದ್ದು. ಸೊ ಅವ್ರ ಹತ್ರ ಹಾಗೆ ಸರ್ ಅದೇ ಅರ್ಥ ಆಯ್ತು ಸರ್. ಸೊ ಅದನ್ನ ಅವ್ರ ಹತ್ರ ಇರುವಂತ ಕಂಪ್ಲೀಟ್ ಅಮೌಂಟ್ ಎಷ್ಟು ಅಮೌಂಟ್ ಇದೆ ಅದನ್ನ ತಗೊಂಡ್ ಬಂದಿರ್ತೀನಿ ಸರ್. ಅದೇ ಓಕೆ. ನಾಳೆ ಒಂದು ಚಿತ್ರ ಬರ್ತಾ ಇದೆ ರಾಣಿಗೆ, ಲಾಸ್ಟ್ ಎಲ್ಲ ಫುಲ್ ತಗೊಂಡೋಗ್ಬಿಡ್ತೀವಿ. ಮಧುಸೂದನ್ ಅವರು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇ ಸಲ ಪ್ರಶಾಂತ್ ಮಯೂರ್ ಅವ್ರು ಫೋನ್ ಮಾಡಿದಾಗ 2 ದಿವಸ ನೈಟ್ ಶೂಟ್ ಇರುತ್ತೆ, ಶಾರ್ಟ್ ಫಿಲಮ್ ಅಂತಂದ್ರು. ಸೊ ಶಾರ್ಟ್ ಫಿಲಮ್ ಅಂದಾಗ ಇದಕ್ಕೆ ಮುಂಚೆ ಸುಮಾರು ಶಾರ್ಟ್ ಫಿಲಮ್ ಮಾಡಿದ್ದೀನಿ. ಸೊ ಅದೇ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ಅವರು ತಗೊಂಡಂಥ ಟೈಮು, ಲೈಟಿಂಗು, ಸೆಟ್ಟಿಂಗು, ಕ್ಯಾಮ್ರಾ ವರ್ಕು ನಂಗೆ ಎಲ್ಲೂ ಅದನ್ನ ಶಾರ್ಟ್ ಫಿಲಮಲ್ಲಿ ಮಾಡ್ತಾ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಅವ್ರದ್ದು ಒಂದು ಮೆಚುರಿಟಿ ಅಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು. ಆಮೇಲೆ ಪ್ರತಿಯೊಂದು ಶಾರ್ಟ್ ಯಾವ ಥರ ಡಿಸೈನ್ ಮಾಡ್ತಿದ್ರು ಅಂದರೆ ಪರ್ಫೆಕ್ಷನ್ ಇಲ್ಲ ಅಂದರೆ ಅದಕ್ಕೆ ಡೈರೆಕ್ಟರ್ ಆಗಲಿ ಕ್ಯಾಮ್ರಾಮನ್ ಆಗಲಿ ಇಬ್ಬರು ಹೋಗ್ತಾ ಇರಲಿಲ್ಲ. ಆ ಪರ್ಫೆಕ್ಷನ್ ಬಂದಿದೆ ಅಂದರೆ ಮಾತ್ರ ನೆಕ್ಸ್ಟ್ ಸೀನ್ ಹೋಗ್ತಾ ಇದ್ವಿ. 2 ದಿವಸ ಕಂಪ್ಲೀಟ್ ನೈಟ್ ಶೂಟ್ ಮಾಡಿದ್ವಿ. ಅದು ನೈಟ್ ರಾತ್ರಿ 9 ರಿಂದ ಬೆಳಿಗ್ಗೆ 6 ಗಂಟೆ ಹೇಗಾಯ್ತು ಅನ್ನೋದು ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಪ್ರತಿಯೊಂದು ಶಾರ್ಟಲ್ಲೂ ನಮ್ಮನ್ನ ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಏನು ಟ್ಯಾಲೆಂಟ್ ಇದೆ ಅದನ್ನ ತೋರ್ಸೋದಕ್ಕೆ ಒಂದು ಅವಕಾಶ ಮಾಡ್ತಕ್ಕಂಥ ಪ್ರಶಾಂತ್ ಮಯೂರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಇಡೀ ಟೀಮು, ನಾನು ಅವ್ರ ಟೀಮ್ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಒಬ್ರು ಡೈರೆಕ್ಟರ್ ಮುಂದೆ ನಿಂತ್ಕೊಂಡು ಒಬ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಆದ್ರೆ ಅವ್ರ ಹಿಂದೆ 10 ಜನ ಇರ್ತಾರೆ. ಎಂಟೈರ್ ಅವ್ರ ಟೆಕ್ನಿಕಲ್ ಟೀಮ್, ಅವ್ರ ಅಸೋಸಿಯೇಟ್ಸ್ ಅವ್ರು ಏನಿದ್ದಾರೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಹಗಲು ರಾತ್ರಿ ಅವ್ರು ಕೆಲಸ ಮಾಡಿದ್ದಾರೆ. 6 ದಿವಸ ಕಂಪ್ಲೀಟ್ ಡೇ ಇನ್ ಡೇ ಔಟ್ ಅವರು ಡೆಡಿಕೇಟ್ ಮಾಡಿದ್ದಾರೆ. ಇದು ಒಳ್ಳೇದಾಗ್ಲಿ. ಆಗಲೇ ಸರ್ ಹೇಳಿದಾಗೆ ನಿಮ್ಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ದೊಡ್ಡ ಬಜೆಟ್ ಅಲ್ಲಿ ಮೂವಿ ಆಗ್ಲಿ, ನಿಮ್ಮಿಂದ ಸಾಕಷ್ಟು ಪಿಕ್ಚರ್ಗಳು ಹೊರಗಡೆ ಬರಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ಉಗ್ರಂ ಸುರೇಶ್ ಸರ್. ಅದೇ 20 ಲಕ್ಷ ಜಾಸ್ತಿ ಕೇಳೋರು. ಮಾಧ್ಯಮ ಮಿತ್ರ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇಷ್ಟೊಂದು ಜನ ಒಂದು ಶಾರ್ಟ್ ಸಿನಿಮಾ ಬಂದ್ವಿ ಅಂದ್ರೆ ಆಶ್ಚರ್ಯ ಆಯ್ತು. ನಮ್ ಕರ್ತವ್ಯ. ಬಹಳ ಚೆನ್ನಾಗಿದೆ. ಎಕ್ಸ್ಟ್ರಾ ನೋಡ್ರಿ ಮೇಡಮ್ ಯಾವ ಸಿಗರೇಟ್ ಕೇಳಿಲ್ಲ ಅವನು. ಏನ್ ಹೇಳ್ಬೇಕು ಅನ್ನೋದನ್ನೆಲ್ಲ ನಮ್ಮ ಶೈಲೇಶ್ ಅಲ್ಲಿ ಹೇಳಿದ್ದಾರೆ. ಅವರ ಶಾರ್ಟ್ ಮತ್ತೆ ಅವರು ಡೈರೆಕ್ಷನ್ ಮಾಡ್ತಿದ್ದು ನನಗಂತೂ ಗೊತ್ತಿಲ್ಲ. ಶಾರ್ಟ್ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ. ಬಂದಿಲ್ಲ ಇದು ಸಿನಿಮಾ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಕರೆದು ಆಕ್ಟ್ ಮಾಡಿದಾಗ ಇದು ಸಿನಿಮಾನೇ ಅಂತ ನಾನು ತಿಳ್ಕೊಂಡಿದ್ದೆ.
ಬಟ್ ಇವತ್ತೇ ಗೊತ್ತಾಗಿದ್ದು ನನಗೆ ಶಾರ್ಟ್ ಸಿನಿಮಾ ಇದು ಅಂತ. ಸೊ ತುಂಬಾ ಕ್ಯಾಮ್ರಾ ವರ್ಕ್ ಅಂತೂ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವರು ಮತ್ತೆ 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 ಆ ಶಾರ್ಟ್ ತೆಗಿತಾ ಇದ್ರು. ಬಟ್ ಅವ್ರಿಗೆ ಇಷ್ಟ ಆಗ್ಬೇಕು, ಅವ್ರು ಖುಷಿ ಆಗ್ಬೇಕು, ಅದೇ ತರ ಮಾಡ್ತಿದ್ರು. ಬಹಳ ಖುಷಿ ಆಯ್ತು, ಬಹಳ ಚೆನ್ನಾಗಿ ಮಾಡಿಸಿದ್ರು. ಮತ್ತೆ ಈ ಸಿನಿಮಾ ನೋಡೋದು ನಂಗೆ ಅನಿಸಿದ್ದು ಬ್ಯಾಕ್ ಗ್ರೌಂಡ್ ಬಹಳ ಚೆನ್ನಾಗಿತ್ತು. ಮ್ಯೂಸಿಕ್ ನಿಮ್ಗೆ ಏನೋ ಅನಿಸ್ತಾ ಗೊತ್ತಿಲ್ಲ, ಮ್ಯೂಸಿಕ್ ಅಂತೂ ಬಹಳ ಖುಷಿ ಆಯ್ತು ನಮ್ದು. ಸೊ ನನ್ನ ಪರಿಚಯ ಎಲ್ಲರಿಗೂ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ನಾನು ಉಗ್ರಂ ಅನ್ನೋ ಒಂದು ಸಿನಿಮಾಗೆ ನರೇಶನ್ ವಹಿಸ್ಕೊಟ್ಟಿದ್ದೀನಿ. ಅವಾಗಲಿಂದ ನನ್ನ ಉಗ್ರಂ ಸುರೇಶ್ ಅಂತ ನಮ್ಮ ಸ್ನೇಹಿತರೆಲ್ಲ ಕರೀತಾರೆ. ಈ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತಾರೆ ಉಗ್ರಂ ಸಿನಿಮಾದಲ್ಲಿ 1-2 ನಿಮಿಷ, ಅದು ನಂದೇ ವಾಯ್ಸು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವ್ರಿಗೆ ಇನ್ನ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಶೈಲೇಶ್ ಹೇಳ್ದಂಗೆ ನಮ್ಮನ್ನೆಲ್ಲ ಬಳಸ್ಕೊಳ್ಳಿ, ನಾವು ಅಪ್ಲಿಕೇಶನ್ ಈಗಲೇ ಹಾಕ್ತಿದ್ದೀವಿ ಮಾಡಲಿ ಅಂತ ನಮ್ಮ ಹಾರೈಕೆ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಡೈರೆಕ್ಟರ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಮಲ್ಲಯ್ಯ, ಲಿಖಿತ್ ಇವರಿಬ್ಬರು ಸ್ಟೇಜಿಗೆ ಬರೋಕ್ಕಿಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು. ಗ್ರೂಪ್ ಫೋಟೋ ಹಾಕೊಂಡ್ಬಿಡೋದು ಬರಲ್ಲ, ಅಡ್ಜಸ್ಟ್ ಮಾಡ್ಕೊಂಡು. ஸோ எந்த நேரத்துலையுமே வந்து எப்போ எந்த டைம்ல என்ன ஒர்க் சொன்னாலுமே வந்து ரெடி டு ஒர்க். அவங்க வந்து அந்த வேலையை வந்து எந்த காரணத்தை வந்து மறுக்கவே மாட்டாங்க. ஸோ அவருக்கு ஃபுல் அண்ட் ஃபுல் டேரக்டருக்கு ஃபுல்லாக சப்போர்ட் இருக்குது. ஏன்னா இவர் எல்லா வேலையும் பார்க்கணும், ப்ரொடக்ஷனையும் பார்க்கணும், நடிக்க செய்யணும், டைரக்ஷனும் பண்ணணும். ஸோ அப்படி இருக்கும்போது இவருக்கு முக்கியமாக வந்து அவ்வளோ உறுதுணையாக இருந்து இவர் எடுத்துருவார். எல்லா ஒர்க்குமே ரொம்ப சப்போர்ட்டிவாக இருந்தாங்க. ஸோ அவங்க பற்றி சொல்லுறது தான் நான் ಸ್ಕ್ರಿಪ್ಟ್ ಎಲ್ಲ ಮಾಡಾದ್ಮೇಲೆ ಯಾರು ಆಲ್ಮೋಸ್ಟ್ ಯಾರು ಇರಲಿಲ್ಲ. ನಮ್ದು ಸ್ಕ್ರಿಪ್ಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಟೀಮ್ ತಗೋಬೇಕು ಅಂದ್ರೂ ನಾವು ಸ್ವಲ್ಪ, ಯಾಕಂದ್ರೆ ಸ್ವಲ್ಪ ಬಡ್ಜೆಟ್ ನೋಡ್ಕೊಂಡು ಇದು ಮಾಡಬೇಕು. ಫಸ್ಟ್ ಅವ್ರಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ, ಒಂದು ಬಡ್ಜೆಟ್ ಬೇಜಾರು ಮಾಡ್ಕೋಬೇಕು. ಬಟ್ ದೇ ಆರ್ ಸ್ಟಿಲ್ ಸಪೋರ್ಟಿವ್. ಈಗಲೂ ಬರ್ತಾ ಇದ್ದಾರೆ, ಈಗಲೂ ಬಂದು ನಂಗೆ ಹೆಲ್ಪ್ ಮಾಡ್ತಿದ್ದಾರೆ. ವೆರಿ ಗುಡ್ ಅಟ್ ಇಟ್. ಸೊ ಅವ್ರಿಗೂ ಆಲ್ಮೋಸ್ಟ್ ನನ್ನ ಆದಮೇಲೆ ತುಂಬ ಕರೆಕ್ಟಾಗಿ, ನಂದು ಕ್ಯಾಮ್ರಾಮನ್ ಆದಮೇಲೆ ಆ ಸ್ಟೋರಿ ಬಗ್ಗೆ ಇಂಚಿಂಚು ಗೊತ್ತಿದ್ದು ಇವರಿಬ್ಬರಿಗೇನೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ಸ್ ಟು ತುಂಬ ಖುಷಿ ಆಗುತ್ತೆ ಜೊತೆ ವರ್ಕ್ ಮಾಡಿ. ಥ್ಯಾಂಕ್ ಯು. ಇಬ್ಬರು ಬೇಡ,